ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಮಿನಿ ವ್ಲಾಗ್. ಹೇ, ನಾವು ಹೊರಗೆ ಹೋಗ್ತಾಯಿದ್ದೀನಿ ಅಂತ ಹೇಳಿದ್ನಲ್ವಾ, ನೋಡಿ ಬಂದಿದ್ದೀನಿ. ನಾನು ನಮ್ಮ ಮನೇನ ತೋರಿಸ್ತೀನಿ ನಿಮಗೆ. ಹಳ್ಳೀಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ನಾನು ನಿಂತರ ನಮ್ಮ ಮಾಳಿಗೆ ಮೇಲೆ ನಿಂತಿದ್ದೀನಿ ನೋಡಿ. ಹೊರಗಡೆ ತೋರಿಸ್ತೀನಿ. ಗಿಡ ಮರ ನೋಡಿ ಎಷ್ಟು ಚೆನ್ನಾಗಿದೆ. ಆಕಾಶದಲ್ಲಿ ಅರಿಶಿಣನ ಈ ರೀತಿ ಚಿಮ್ತಾಗಿದೆ. ಚೆನ್ನಾಗಿದೆ ಅಲ್ವಾ. ಈ ರೀತಿ ಮಾಳಿಗೆಗಳು ನಮ್ಮ ಹಳ್ಳಿ ಕಡೆ ಮಾತ್ರ ನೋಡೋಕ್ಕೆ ಸಾಧ್ಯ. ಗಿಡ ಮರ, ಅದರಲ್ಲೂ ಸಾಯಂಕಾಲ ಟೈಮಲ್ಲಿ ಎಷ್ಟು ಚೆನ್ನಾಗಿದೆ ವಾತಾವರಣ. ಹಸು ಕರ, ಪ್ರಾಣಿ ಪಕ್ಷಿ. ನಮ್ಮ ಮನೆ ಮುಂದ್ಗಡೆನೇ ವೀರಭದ್ರೇಶ್ವರ ಟೆಂಪಲ್ ಇದೆ. ಇಲ್ಲಿ ಕಾಣ್ತಾ ಇರೋದು ನಮ್ಮ ಸೋದರ ಮಾವನ ಮನೆ ನೋಡಿ. ನನ್ನ ಮಕ್ಕಳು, ನಮ್ಮ ಅಕ್ಕನ ಮಕ್ಕಳು ಎಷ್ಟು ಚೆನ್ನಾಗಿ ಮೇಲ್ಗಡೆ ಬಂದು ಆಟ ಆಡ್ತಾಯಿದ್ದಾರೆ. ಆಮೇಲೆ ನಾವು ಊರಿಗೆ ಹೋದಾಗ ಅಲ್ಲಿ ಈ ಸೀಸನ್ನಲ್ಲಿ ಜೋಕುಮಾರ ಅಂತೇಳಿ ಒಂದು ಪದ್ಧತಿ ಆಚರಿಸ್ತಾರೆ. ಅಂದರೆ ಈ ರೀತಿ ಒಂದು ಮಣ್ಣಿನಿಂದ ಮೂರ್ತಿ ಮಾಡಿ ಅದನ್ನು ಈ ರೀತಿ ಒಂದು ಬುಟ್ಟಿಲಿ ಹಾಕೊಂಡು ಇಟ್ಟು ತಲೆ ಮೇಲೆ ಹೊತ್ಕೊಂಡು ಮನೆಗೆ ಹೋಗಿ ದವಸ ಧಾನ್ಯ ಏನು ನೀಡ್ತಾರೋ ಜನರು ಅದನ್ನೆಲ್ಲ ತೊಗೊಂಡು ಬರ್ತಾರೆ. ಒಂಥರ ಚೆನ್ನಾಗಿತ್ತು. ಆಮೇಲೆ ಇದು ನಮ್ಮ ಮನೆ ಜಗಲಿ, ಅಂದರೆ ದೇವರ ಕೋಣೆನ ಜಗಲಿ ಅಂತೀವಲ್ವ ಹಳ್ಳಿ ಕಡೆ, ಅದು. ಆಮೇಲೆ ಇದು ಹೊರಗಡೆ ನಮ್ಮ ಮನೆ ಮುಂದೆ, ಇದು ನಮ್ಮ ಮನೆ ಆ್ಯಕ್ಚುಲಿ. ನೋಡಿ ಹೊರಗಡೆ ಈ ರೀತಿ ಕಾಣಿಸುತ್ತೆ. ಚಿಕ್ಕ ಮನೆ. ಒಂದು ಮೇಲೆ ಹೋಗ್ತಾಯಿದ್ದೀನಿ. ನನಗೆ ನಮ್ಮ ಮನೇಲಿ ಮಾಳಿಗೆ ಮೇಲೆ ಅಂದರೆ ತುಂಬ ಇಷ್ಟ. ಬಟ್ ನನ್ನ ಮಕ್ಕಳು ಎಲ್ಲ ಕುಣಿದಾಡ್ತಾರೆ. ಹಾಗಾಗಿ ಅವರನ್ನು ಕರ್ಕೊಂಡು ಮೇಲೆ ಹೋಗೋಕ್ಕೆ ಭಯ. ಅದಕ್ಕೋಸ್ಕರ ಜಾಸ್ತಿ ಹೋಗಲ್ಲ. ಜಸ್ಟ್ ವೀಡಿಯೋ ಮಾಡೋಕ್ಕೋಸ್ಕರ ಬಂದಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತದೇವಲ್ಲ ಮನೆಗಳು. ಬಟ್ ಈ ರೀತಿ ಸಿಟೀಲಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್, ಒಂದಕ್ಕಿಂತ ಒಂದು ಬಿಲ್ಡಿಂಗ್ ಜಾಸ್ತಿ ಎತ್ತರ ಇರುತ್ತೆ. ಆದರೆ ಇಲ್ಲಿಲ್ಲ. ಇದೆ ನೋಡಿ ನಮ್ಮ ಛೋಟಾ ಡಾನ್, ಅಂದರೆ ನನ್ನ ಮುದ್ದು ಅಳಿಯ. ಎಷ್ಟು ಹಿಡಿದ್ರು ನೀರಿನ ಜೊತೆ ಆಟ ನೋಡಿ. ನೀರು ನೆಗಡಿಯಾಗಿದೆ, ನೀರು ಜೊತೆ ಆಟ ಆಡಬೇಡ ಅಂದರೆ ನೀರು ಹಿಡ್ಕೊಳ್ಳೋಕ್ಕೋಸ್ಕರನೇ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಎಷ್ಟು ಹಿಡಿದ್ರು ಇವ್ನು ನಮ್ಮ ಮನೆಗೆ ಬಂದಾಗಿನಿಂದ ನಮ್ಮ ಮನೇಲಿ ಟಿ ವಿ ಆಗಲಿ ಅಥವಾ ಬೇರೆ ಯಾವುದೇ ಎಂಟರ್ಟೈನ್ಮೆಂಟು ಬೇಕಾಗಿಲ್ಲ. ಯಾಕಂದರೆ ಇವನೇ ಒಂದು ಎಂಟರ್ಟೈನ್ಮೆಂಟ್ ಆಗಿದ್ದಾರೆ ನಮ್ಮ ಮನೆಗೆ ಸದ್ಯ. ಅದಕ್ಕೆ ಅಷ್ಟಿಲ್ಲದೆ ಹೇಳ್ತಾರ, ಕೂಸಿದ್ದ ಮನೆಗೆ ಬೀಸಣಿಕೆ ಏತಾಕಿ, ಕೂಸೇ ನನ್ನ ಕಂದಯ್ಯ ಒಳ ಹೊರಗು ನಗುತ್ತಿರಲು ಬೀಸಣಿಕೆ ಗಾಳಿ ಸುಳಿದಾವ ಅಂತ.